ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಇದ್ರು, ನಮ್ಮ ಚಿಕ್ಕೋಡಿ ಎಸಿ ಅವರ, ಬೆಳಗಾವಿ ಎಸಿ ಅವರ, ನಮ್ಮ ರೈತ ಕುಲಕ ಅವಮಾನ ಮಾಡಿದಾರು. ಅವಮಾನ ಮಾಡಿದ್ರೆ ನಾವು ಬಂದ್ ರೋಡಿಗೆ ಇರೋದಿಲ್ರಿ. ಯಾಕೆ ಹೇಳ್ರಿ? ಅವ್ರಿಗೆ ಕ್ಷಮೆ ಯಾಚಬೇಕು. ಇಲ್ಲಂದ್ರೆ ಅವ್ರ ಕ್ಷಮೆ ಇಲ್ಲಿ ಯಾಚಲಿಲ್ಲ ಅಂದ್ರೆ ನಾವು ಮತ್ತೆ ಇದಕ್ಕೆ ಹೋಗ್ತೇವ್ರಿ. ಎಲ್ರಿ ನ್ಯಾಯಾಂಗ ಹೋಗ್ತೇವೆ. ಇದು ಮಾಧ್ಯಮದಲ್ಲಿ ಐತಿ, ನಾವೇನ್ ಸುಳ್ಳು ಹೇಳಂಗಿಲ್ಲ. ಮತ್ ನಾವ್ ಉಪವಾಸ ಕೂತ್ವಿ, ನಮ್ ಚೆಕ್ ಮಾಡಕ್ ನೀವು ಯಾರು ಉಪವಾಸ ಕೂತೀರಿ ಅಂತ ಹೇಳಿ. ಆದ್ರೆ ನೀವು ಉಪವಾಸ ಕೂತೇವೋ 10 ಕಿಲೋ 8 ಕಿಲೋ ನಮ್ಗೆ ವಜನ್ ಕಡಿಮೆ ಆಗಿದ್ರಿ. ಈ ಧರ್ಮರೇ ನೋಡಿ, ಈ ವಿಚಾರ ನೋಡಿ, ಈ ಮನಸ್ಥಿತಿ ನೋಡಿ ನೀವು ಮುಂದೆ ಯಾವ ಕೆಲಸ ಮಾಡ್ತೀರಿ, ನಮ್ಗೆ ಯಾವ ರೀತಿ ಎಬ್ಬಿಸಿ ಕಳಿಸ್ತಾರೋ ನೀವು ಅರ್ಥ ಮಾಡ್ಕೋಬೇಕು. ಮತ್ತೆ ಇದನ್ನ ನೀವು ವೈಜ್ಞಾನಿಕವಾಗಿ ಕೇಳಬಹುದು. ನಮ್ ಸ್ಲಿಪ್ ಹೋದವು, ಇದು ಯಾವ್ದು ನಾವು ಸುಳ್ಳು ಮಾತಾಡಲ್ಲ. 5 ಗಂಟೆ ಮುಂದೆ ಎಲ್ಲರೂ ಹೋಗಿದ್ರು, ರಾತ್ರಿ ಉಣ್ಬೋದು ಉಂಡಿಲ್ಲ ನಾವು. ಯಾಕಂದ್ರೆ ನಿಯತ್ಲೆ ಬಂದವ್ರಿಲ್ಲ ನಾವು. ಯಾರದ್ರೆ ಮಾತು ಕೇಳಿ, ಏನಾರ ಮಾತು ಕೇಳಿ ನಾವು ಇಲ್ಲಿ ಕೆಲವೊಂದ್ಸಲ ಆಗ್ತಾರಲ್ಲ, ಅವ್ ಯಾವ ಇಟ್ಕೊಂಡು ನಾವು ಇಲ್ಲಿ ಬಂದಿಲ್ರಿ. ನಾವು ಶಾಶ್ವತ ಪರಿಹಾರ ಬೇಕ ನಮಗ. ಮತ್ ನಮ್ಮ ಅಧಿಕಾರಿಗಳು ಯಾರು ಬಂದ್ ಕೊಡ್ಬೇಕಂದ್ರೆ ಅವ್ರು ಬಂದ್ ಬರ್ದು ಕೊಡಬೇಕ್ರಿ. ಆ ಅಧಿಕಾರಿಗಳು ಇಲ್ಲಿ ಬರಬೇಕು. ಹೊಳ್ಳಿ ಅವ್ರಿಗೆ ನಾವು ಹೊಳ್ಳಿ ಮಾತೊಳಗ್ ನಮಗೆ ಮನಸ್ಸಿಗೆ ಉಳಿದಿಲ್ಲ ನಮ್ಗೆ. ಮತ್ತೇನ್ ಅವ್ರು ಇಲ್ಲಿ ಬಂದಾಗ ಅವ್ರನ್ನ ಏನ್ ಕೇಳಂಗಿಲ್ಲ. ನಾವ್ ನಿಮ್ ಕಡೆ ಇಷ್ಟೇ ಮಾತಾಡಿದವ್ರಿ, ಅವ್ರ ಕಡೆ ಇದನ್ನು ಮಾತಾಡಂಗಿಲ್ಲ ನಾವು. ಮತ್ ನೀವು ನೋಡ್ಬೇಕಾರೆ ನಾವು ಕೊಡ್ತೇವೆ. ನಾವು ರೈಟಿಂಗ್ ಏನೈತೆ ಅವ್ರದವ್ರು ಕಾನೂನು ಪ್ರಕಾರ ಬರದ್ ಕೂಡಲೇ ನಾವು ಮನೆಗೆ ಹೋಗ್ತೇವೆ. ಇಷ್ಟೇ ರೀ. ಇನ್ನೇನ್ ನಾವು ಹೊಳ್ಳಿ ಮೌಖಿಕವಾಗಿ ಹೇಳಕ್ ಇಷ್ಟಪಡಂಗಿಲ್ಲ. ನಾವು 2 ಮೋಟಾರು ಸೆಪ್ಟೆಂಬರ್ 1st ಅಂತ ಹೇಳಿದೆವು. ಇನ್ನೂ 2 ಮೋಟಾರ್ ಬೆಂಗಳೂರಲ್ಲಿ ಏನಿದೆಯಲ್ಲ ಅದನ್ನ ಈಗ ಆಲ್ರೆಡಿ ಈ 145 ಲಕ್ಷ ಏನು ಕೊಟ್ಟಿದ್ದಾರೆ. ಅದರಲ್ಲಿ ಏನೇನು ಇಂಪಾರ್ಟೆಂಟ್ ನಮ್ಗೆ ಈ ನಮ್ಮ ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಅದರಲ್ಲಿ ಪೆನಲ್ ಬೋರ್ಡ್, ಎಲೆಕ್ಟ್ರಿಕಲ್ ಆಯಿತು, ಟ್ರಾನ್ಸ್ಫಾರ್ಮರ್ ಆಯಿತು ಮತ್ತು 3 ಮೋಟರ್ಗಳ ದುರಸ್ತಿ ಅಷ್ಟೇ ಆಗ್ತಾ ಇದೆ. ಇನ್ನೂ 2 ಮೋಟರ್ ದುರಸ್ತಿ ಅನುದಾನ ಸ್ವಲ್ಪ ಕಡಿಮೆ ಇರೋದರಿಂದ ಇವರಿಗೇನು ಈ ವರ್ಷಕ್ಕೆ ಏನು ಹಂಚಿಕೆ ಮಾಡಿದ ಅನುದಾನದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ಅನುದಾನ ಬೇಕಾಗತ್ತಾ. ನಾನು ಸಾಹೇಬರಿಗೆ MD ಸಾಹೇಬರಿಗೆ ಮಾತಾಡಿಕೊಂಡು ಉಳಿದೆಲ್ಲನೂ ಮಾಡಲಿಕ್ಕೆ ನಾನು ಮಾರ್ಚ್ವರೆಗೆ ಟೈಮ್ ಕೇಳಿದ್ದೀನಿ. ಅದನ್ನು ಆಯಿತು, ಅನುದಾನ ಆಯ್ತು ಅಂದ್ರೆ ನಾನು ಆದಷ್ಟು ಬೇಗ ಇದು ನಾನು ಸ್ವಲ್ಪ ಹೆಚ್ಚಿಗೆ ಟೈಮ್ ಕೇಳಿದ್ದೀನಿ, ಅಷ್ಟು ಒಳಗೆ ಮಾಡಿ ಮುಗಿಸ್ತೀನಿ ಅಂತ ನಾನು ಹೇಳ್ತೀನಿ. ಒಂದು ಇದು ಒಂದೇ ಇದರಲ್ಲಿ ಈ ಮೋಸ್ಟ್ಲಿ ನನಗನ್ಸಿಬಿಟ್ಟಿಗೆ ವಿದ್ಯುತ್ ಉಪಕರಣಗಳು ನಮ್ಮ ಬೇಡಿಕೆ ಸಂಖ್ಯೆ 9 ಏನದಲ್ಲ ಎಲ್ಲನೂ ಈ ಮೊದಲನೇ ಇದರಲ್ಲೇ ಕವರ್ ಆಗುತ್ತೆ. ಅವು ಎಲ್ಲನೂ ಮಾಡ್ತೀವಿ ಅನ್ನೋ ಒಂದು ತಮ್ಮ ಹತ್ರ ಭರವಸೆ ನೀಡ್ತಾರೆ. ಈ ನಮ್ಮ ಬೇಡಿಕೆ ಸಂಖ್ಯೆ 5ರಲ್ಲಿ ಮೋಟಾರ್ ಹಾಗೂ ವಿದ್ಯುತ್ ದುರಸ್ತಿ ಅಂತ ಹೇಳ್ತಾ ಇದೀವಲ್ಲ, ಇವು ಎಲ್ಲ ಟೈಮ್ನು ನಾನು ಮಾರ್ಚನ್ನು ಕೇಳಿದ್ದೀನಲ್ಲ, ಆ ಇದರಲ್ಲಿ ನಮ್ಮ MD ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇನ್ನೂ ಏನು ಇದಿಷ್ಟೆಲ್ಲ ಕಾಮಗಾರಿ ಕೆಲಸಗಳಾಗಲಿಕ್ಕೆ ಏನು ಅನುದಾನ ಬ್ಯಾಲೆನ್ಸ್ ಏನು ನಾನು ಎಸ್ಟಿಮೇಟ್ ಮಾಡ್ತಾ ಇದ್ದೀನಿ, ಇನ್ನು ಎಸ್ಟಿಮೇಟ್ ಮಾಡಿಕೊಂಡು ಆದಷ್ಟು ಶೀಘ್ರವಾಗಿ ನಿಮಗೆ ನಾನೇನು ಟೈಮ್ ಕೇಳೀನಿ, ಸ್ವಲ್ಪ ಹೆಚ್ಚಿಗೆ ಕೇಳೀನಿ, ಅದನ್ನು ಡಿಸೆಂಬರ್ ಜನವರಿ ಒಳಗೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.